ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾವಾವು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾಲಕಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಮಿ. ವೈರಾಗ್ಯ ಧರ್ಮಪೀಠೇಶಂ ವ್ಯಾಸಾದಿ ಮುನಿಮಾನಿತಂ ವೇದಾದಿಭಾಷ್ಯಕರ್ತಾರಂ ವೇದ ಸಿದ್ಧಾಂತ ಬೋಧಕಂ ಭೃಂಗಿ ಗೋತ್ರಾದಿನಾಥಂಚ ಶೃಂಗಿ ಪ್ರಮುಖ ಪೂಜಿತಂ ಏಕೋ ರಾಮಂ ಗುರುಪು ವಂದೇ ಕೇದಾರ ಕ್ಷೇತ್ರವಾಸಿನೆ. ಪ್ರಥಮತಃ ಹಿಮವತ್ ಕೇದಾರ ವೈರಾಗ್ಯ ಪೀಠದ ಆದಿ ಜಗದ್ಗುರು ಏಕೋ ರಾಮಾರಾಧನೆಯನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆಗಿ ಹೋಗಿರ್ತಕ್ಕಂಥ ಸಮಸ್ತಗಳೊಂದಿಗೆ ಅನಂತ ನಮಸ್ಕಾರ ಅರ್ಪಿಸಿ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಿಗೆಯಲ್ಲಿ ಜಗದ್ಗುರು ಪಂಚಾಚಾರ್ಯ ಕಲ್ಯಾಣ ಮಂಟಪದ 5ನೇ ಜಗದ್ಗುರುಗಳಾಗಿ ಇವತ್ತಿನ ದಿವಸ ತಮ್ಮೆಲ್ಲರ ಕುಂಭ ಕಳಸರಿಂದ ಸ್ವಾಗತವನ್ನು ಮಾಡಿ ಈ ಬಂದು ಧರ್ಮ ಸಭೆಯನ್ನು ನಡೆಸತಕ್ಕಂಥ ಧರ್ಮ ಸಭೆಯಲ್ಲಿ ತಮ್ಮ ಹೃದ್ಗತವನ್ನು ವ್ಯಕ್ತಪಡಿಸತಕ್ಕಂಥ ಎಮ್ಮಿನೂರ ಶತಸ್ಥಲ ಬ್ರಹ್ಮಿ ವಾಮದೇವ ಶಿವಾಚಾರ್ಯ ಸ್ವಾಮೀಜಿಯವರೇ, ಅದೇ ಪ್ರಕಾರ ಆಲ್ಮೇರದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರೇ ಮತ್ತು ಐದು ಸಂಘದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರೇ ಮತ್ತು ದೇವರ ಇಬ್ಬರಿಗೆ ಜಡೇಶ್ವರಿ ಶಿವಾಚಾರ್ಯ ಸ್ವಾಮೀಜಿಯವರೇ, ಅದೇ ಪ್ರಕಾರ ಪರದೇಶಿ ಮಠದ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರೇ ಮತ್ತು ಇನ್ನು ಉಪಸ್ಥಿತರಿದ್ದು ತಮ್ಮ ಕಾರ್ಯಕ್ಕೆ ಒಂದು ಮೌಲ್ಯವನ್ನು ತಂದುಕೊಟ್ಟಿದ್ದ ಸಿಂದಗಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಶಾಬಾಜಿಯನ್ನು ಮೊದಲು ಮಾಡಿಕೊಂಡು ವ್ಯಾಸಪೀಠದ ಸಮಸ್ತ ಗಣ್ಯಮಾನ್ಯ ವ್ಯಕ್ತಿಗಳೇ, ಸಂಗೀತಕಾರರೇ, ಸಭಾ ಸಂಚಾಲಕರೇ, ಪೊಲೀಸ್ ಸಿಬ್ಬಂದಿಯವರೇ ಮತ್ತು ಕುಂಭ ಕಳಿಸುವ ಅತ್ಯಂತ ತಾಯಂದಿರರೇ, ಸಕಲ ಸಂಪತ್ತರು, ಇವತ್ತಿನ ಏನಾಗಿದೆಪ್ಪ ಅಂದ್ರೆ देना हो तो छप्पड़ फाड़ कर देना आता है, लेना हो तो चमड़ा उखाड़ कर लेता है ताಗಿದೆ. ಭಗವಂತ ಕೊಡೋ ಕಾಲ ಅಂತಂದ್ರೆ ಚಪ್ಪರ್ ಹರಿದು ಕೊಡ್ತಾ ಇದ್ದಾನಂತ, ತೋಳು ಕಾಲ ಚರ್ಮ ಹಾನಿ ತೋತಾನಂತ. ಇವತ್ತವರು ಚಪ್ಪರ್ ಹರಿದು ಅವ್ರಿಗೆ ಆಶೀರ್ವಾದ ಆಗಿದೆ ಅಂತ ಬರ್ತಾರೆ. ಯಾಕಂದ್ರೆ ಪಾರ್ವತಿ ಪರಮೇಶ್ವರನ ಜೊತೆಗೆ ವಿವಾಹ ಮಾಡ್ಕೊಂಡು ನಿಶ್ಚಯ ಮಾಡಿದ್ರು. ಆದ್ರೆ ಪರಮೇಶ್ವರ ಕಾಮದಾನ ಮಾಡ್ಕೊಂಡಿದ್ರು. ಆಗ ಅವ್ರ ತಾಯಿ ತಂದೆ ಹೇಳಿದ್ರು, ಮತ್ತೊಬ್ಬರನ್ನು ನೋಡಿ ನೀವು ವಿವಾಹ ಮಾಡ್ತೇವೆ ಅಂತ. ಪಾರ್ವತಿ ಹೇಳಿದ್ರು, ನಾನು ಪರಮೇಶ್ವರನ ಜೊತೆಗೆ ವಿವಾಹ ಮಾಡ್ಕೊತಿದ್ದೆ. ಯಾಕೆ ಮಾಡ್ಕೊತಿದ್ರೆ ಕಾಮನ ತರ್ತಾ ಇದ್ದೀನಿ, ಯಾರೆಲ್ಲ ಅನುಷ್ಠಾನ ಮಾಡಿ ನಾ ಕಾಮ ತರ್ತಾ ಇದ್ದೀನಿ ಅಂತ. ಅದಕ್ಕೆ ಅನುಷ್ಠಾನ ಸಾಮಾನ್ಯ ಮಾತಲ್ಲ. ಕಲ್ಲುಗಳೇ ಹಾಸಿಗೆ ಮಾಡಿ, ಆಕಾಶಿನ ಹೊದಿಗೆ ಮಾಡಿ, ಹವೇ ಆಹಾರ ಮಾಡಿ ನಾವು ಅನುಷ್ಠಾನ ಪೂರ್ಣ ಮಾಡಬೇಕಾಗ್ತಾ ಇದೆ. ನೀನು ಭಾವಗತೋಪದಾಯಿ ಕೈನೇ ತಲೆ ಮಾಡಬೇಕಾಗ್ತದೆ ಅಂದ್ರೆ ಆಗಲ್ಲ ಅಂತ. ಇತಿ ತಾವು ಅನುಶಾಸತಿ ಸುತ. ಆ ತಂದೆ ತಾಯಿಯನ್ನು ಶಾಸನ ಮಾಡಿದ್ರು ಕೂಡ ಆಕೆ ಹೇಳಿದ್ರು, ಹೋಗಲ್ಲ ಅಡ್ಡಿ ಬರಕತ್ತಿದ್ರು, ನೀ ಅನುಷ್ಠಾನಕ್ಕೆ ಹೋಗಬೇಡ. ಆಕೆ ಒಂದು ವಾಕ್ಯ ಹೇಳ್ತಾರೆ, ಆತ್ಮ ಸ್ಥಿರ ನಿಶ್ಚಯ ಮನಃ ಪಯಸ್ತಿ ನಿಮ್ಮ ಮುಖಾಲಿ ಕೋಪತಿ. ದೃಢ ಸಂಕಲ್ಪ ಮಾಡಿದ ಮನಸ್ಸಿಗೂ ಇಳಿಮುಖವಾಗಿರ್ತದ ನೀರಿಗೂ ಜಗತ್ತಿನ ಯಾರು ತಿಳಿಸಕ್ಕಾಗುವುದಿಲ್ಲ. ಯಾವುದೇ ತರ ಮಾಡ್ತಾ ಇದ್ದಾರೆ. ಈ ಒಂದು ಬಟ್ಟೆ ತಗೋಬೇಕಾದ್ರೆ ಮನೆ ಅಂತ ಅಂದ್ರು ಹಿಂದಿನ ಒಂದು ವರ್ಷಗಳು ತಗೊಂಡೇ ಇದ್ದಾರೆ. ಯಾವುದೋ ಮಾರ್ಗದಿಂದ ಹಣ ಇದ್ದು ತೋತಾ ಇದ್ದಾರೆ, ಹಣ ಇರಲಿದ್ದು ತೋತಾ ಇದ್ದಾರೆ. ಅದೇ ಪ್ರಕಾರವಾಗಿ ಅನುಷ್ಠಾನ ಮಾಡಿದ್ದೇನಪ್ಪ ಅಂದ್ರೆ ಹಿಮಾಲಯದಲ್ಲಿ ಗೌರಿಕುಂಡದಲ್ಲಿ ಅನುಷ್ಠಾನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ತ್ರಿಜುಗಿನಾರಾಯಣ ಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದು ಎಲ್ಲರಿಗೂ ವಿಹಿತವಾದ ವಿಷಯ. ಅದೇ ಪ್ರಕಾರ ಬಸಯ್ಯನವರು 2-3 ಸತಿ ಬಂದು ಅದನ್ನು ಅನುಷ್ಠಾನ ಮಾಡಿ ಇವತ್ತು ನಾವು ಕರ್ಕೊಂಡು ಬಂದರೆ ಅವ್ರು ನಿಜವಾಗಿ ಅನುಷ್ಠಾನ.
ಇದೀಗ ಹೇಳುದು ಏನಪ್ಪ ಅಂದ್ರೆ ಧರ್ಮ ಪಂಚಪೀಠಗಳ ಉಗಮ ಸ್ಥಾನ. ಇದರ ರಂಭಾಪುರಿ ಪೀಠ ಇದು ಎಲ್ಲಪ್ಪ ಅಂದ್ರೆ ಕೊಲ್ಲಿಪಾಕಿ, ಆಂಧ್ರ ಪ್ರದೇಶ ಕೊಲ್ಲಿಪಾಕಿ ಸೋಮೇಶ್ವರಿಂದ ಉದ್ಭವರಾಗಿ, ಉಜ್ಜಯಿನಿ ಪೀಠ ಮಧ್ಯಪ್ರದೇಶದ ಸಿದ್ದೇಶ್ವರದ ಉದ್ಭವರಾಗಿ, ಕೇದಾರ ಪೀಠ ಆಂಧ್ರ ಪ್ರದೇಶ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ ದ್ರಾಕ್ಷಾರಾಮ ಭೀಮನಾಥ ಲಿಂಗದಿಂದ ಉದ್ಭವರಾಗಿ, ಅದಕ್ಕೆ ಹೇಳ್ತಾರೆ ದ್ರಾಕ್ಷಾರಾಮ ಕ್ಷೇತ್ರೆ ಭೀಮನಾಥ ಲಿಂಗ ಯುಗ ಚತುರ್ಥೆ ಏಕೋ ರಾಮ ಜನ ಆವಾಸತ್ವ ಹಿಮಾಲಯ. 4 ಯುಗಗಳ ಮುಂಚೆ ಆ ಪ್ರಕಾರವಾಗಿ ಶ್ರೀಶೈಲ ಮಲ್ಲಿಕಾರ್ಜುನದಿಂದ ಪಂಡಿತಾರಾಧನ ಉದ್ಭವರಾಗಿ, ಕಾಶಿ ವಿಶ್ವನಾಥ ಲಿಂಗದಿಂದ ವಿಶ್ವಾಚಾರ್ಯ ಉದ್ಭವರಾಗಿ 4 ಯುಗ ಚತುಷ್ಟಯೇ 4 ಯುಗಗಳಿಂದ ಈ ಧರ್ಮಪೀಠವು ಸ್ಥಾಪಿತವಾಗಿ ಪರಂಪರೆಯಾಗಿ ನಡೆಯುವುದೇ ಪಂಚಾಚಾರ್ಯ. ಇದೇ ಪ್ರಕಾರ ಇದು ಶಾಸ್ತ್ರ ಲಕ್ಷಾಂತರ ವರ್ಷದ ಮತ್ತು ಕೆಲವೇ 1000 ವರ್ಷಗಳ ಹಿಂದೆ ಇರುವ 4 ಪೀಠಗಳು ಶಂಕರಾಚಾರ್ಯ ಪೀಠಗಳು. ಆಗ 9 ಪೀಠಗಳು ಪ್ರಧಾನವಾಗಿ ನಡ್ಕೊಂಡು ಬಂದಿದೆ. ಈ ಜಗತ್ತಿನಲ್ಲಿ ಸಾವಿರಾರು ಜಗತ್ತು ಅಂತ ಆ ಮಾತು ಬೇರೆ, ನಿಜವಾಗಿ ಇರತಕ್ಕಂಥ ಇದರ ತತ್ವ ಅಡಕವಾಗಿ ಏನಪ್ಪ ಅಂದ್ರೆ ಬ್ರಹ್ಮಾಪೀಠದಲ್ಲಿ ಗಂಧತ್ವ ಭೂಮಿತತ್ವ, ಉಜ್ಜಯಿನಿ ಪೀಠದಲ್ಲಿ ಶೀತಲತ್ವ ಜಲತತ್ವ, ಕೇದಾರ ಪೀಠ ಧಾತತ್ವ ಅಗ್ನಿತತ್ವ, ಶ್ರೀಶೈಲ ಪೀಠದಲ್ಲಿ ಏನಪ್ಪಾ ಅಂದ್ರೆ ವಾಯುತತ್ವ, ಕಾಶಿ ಪೀಠದ ಆಕಾಶ ತತ್ವ ಅಂತ ಇದೀಗ ಹೇಳಿದ್ರಲ್ಲ. ಅದೇ ಪ್ರಕಾರವಾಗಿ ಧರ್ಮ ಪರಂಪರೆಯು ಜಟಿಲವಾಗಿದೆ. ಅದರ ಅನುಕರಣೆಯು ಮಾಡುವುದು ಅಷ್ಟೇ ಅವಶ್ಯಕ ಇದೆ. ಪೊಲೀಸ್ ಆದ್ರೆ ಪೊಲೀಸ್ ಡ್ರೆಸ್ ಆದ್ರೆ ಪೊಲೀಸ್ ಡ್ಯೂಟಿನೇ ಮಾಡಬೇಕಾಗ್ತದೆ. ನಾ ಅಣ್ಣತಮ್ಮರು ಅಕ್ಕ ತಂಗಿ ಅಂತ ಅಲ್ಲಿ ತೋರ್ಸಕ್ಕಾಗಲ್ಲ, ನಾ ಪೊಲೀಸ್ ಅಂತ ತೋರ್ಸಕ್ಕಾಗ್ತದೆ. ಹಾಗೆ ಪೀಠಗಳ ಮೇಲೆ ಪೀಠದ ಪರಂಪರೆಯನ್ನು ಮಾಡಬೇಕಾಗ್ತದೆ. ಅದು ಬಿಟ್ಕೊಂಡು ಮತ್ತೊಂದು ತೋರಿಸಕ್ಕಾದ್ರೆ ಆ ಪೀಠ ಭದ್ರವಾಗಿ ಉಳಿಯುವುದಿಲ್ಲ. ಅದೇ ಪ್ರಕಾರವಾಗಿ ನಾವು ಇದೇ ಹೇಳೋದು ಗಣೇಶ ಸ್ವಾಮಿಗಳು ಬಹಳ ದೂರ ಸುಳ್ಳು ಹೇಳ್ತಾರೆ, ಅವ್ರು ನಿಜವಾಗಿಯೂ ಸುಳ್ಳು ಹೇಳ್ತಾರೆ. ನಾವು ನಿಜವಾಗಿ ಎಲ್ಲರಿಗಿಂತ ಸಮೀಪ ನಾವಿದ್ದೀವಿ ಅಂತ ನಾವು ಹೇಳ್ತಾರೆ. ಹ್ಯಾಂಗೆ ಅಂದ್ರೆ ನೀವು ಹೇಳಿ ಗೊತ್ತರಿ, ಜನನಿ ಜನ್ಮಭೂಮಿತ್ತ ಸ್ವರ್ಗಾದಪಿ ಗತಿ. ಜನನಿ ತಾಯಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದು ಹುಬ್ಬಿನಹಳ್ಳಿ ಆದ್ಮೇಲೆ 30 ಕಿಲೋಮೀಟರ್ ಹುಟ್ಟಿ ಅಲ್ಲಿ ಉಳಿಯೋದು ಯಾವ ಸರಿ ತಿಳ್ಕೊಳ್ಳಿ. ನಿಜವಾಗಿ ಸಮೀಪಿದ್ದವ್ರು ಯಾರು? ಈಗ ಯಾರಾದ್ರೂ ಎಷ್ಟೋ ಪ್ರಧಾನಮಂತ್ರಿ ಆಗಿರ್ತಾರೆ, ಅಂತ್ಯಕ್ರಿಯೆ ಎಲ್ಲಿಂದ ಬರ್ತಾ ಇದ್ದಾರೆ? ಜನ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಎಷ್ಟು ದಿವಸ ಬಿಜಾಪುರ ಜಿಲ್ಲೆಗೆ ಹೆಚ್ಚು ನಾವು ಪ್ರವಾಸ ಆಗಿಲ್ಲ ಬಿಜಾಪುರ ಜಿಲ್ಲೆಗೆ. ಬಿಜಾಪುರ ಜಿಲ್ಲೆ ಹುಟ್ಟಿದವರು ಎಲ್ಲ ಕಡೆ ಬೆಳೆದಿರ್ಬೋದು, ಆದ್ರೆ ನಮ್ದು ಸಮಯ ಕಡಿಮೆ ಬಿದ್ದಿದ್ದು ಅದು ಸತ್ಯ. ಅದಕ್ಕೆ ಈಗ ನಾವು ಬರುವ ಫೆಬ್ರವರಿ 5ರಿಂದ 12ನೇ ವಿಶ್ವ ಶಾಂತಿ ಅಧ್ಯಯನ ಕಾರ್ಯ ನಿಶ್ಚಯಗೊಳಿಸಿದ್ದೇವೆ. 108 ಕುಂಡಗಳದು ಪ್ರತಿನಿತ್ಯ 1000 ದಂಪತಿಗಳು ಯಜ್ಞ ಕಾರ್ಯಕ್ರಮ 8 ದಿವಸ. ಅದೇ ಪ್ರಕಾರ ಪ್ರಸಿದ್ಧ ಪ್ರವಾಸಗಾರರು ಪ್ರತಿನಿತ್ಯ 2 ಲಕ್ಷ ಜನ ಬರ್ತಾ ಇದೆ. ಅವರ ಪ್ರಸಾದ ಕೊನೆಗೆ 5 ಲಕ್ಷ ಜನದ್ದು ಮೂಲ್ಯವು ಶುದ್ಧ ಬರುವುದಕ್ಕೆ ಆಗಿದೆ. ಅನೇಕ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅನೇಕ ಶಿವಾಚಾರ್ಯರು ಬರ್ತಾ ಇದ್ದಾರೆ, ಸಾಧು ಸಂತರು ಬರ್ತಾ ಇದ್ದಾರೆ. ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ಮುಗಿಸಿ ಬರೇ ಬಾಯ್ಮಾತಿಗಳಲ್ಲ, ಮುಂಬರುವ ಈ ಕಾರ್ಯಕ್ರಮ ಮುಗಿದ ಮೇಲೆ ಮುಂಬರುವ 5 ವರ್ಷಗಳಲ್ಲಿ ಈ ಬಿಜಾಪುರ ಜಿಲ್ಲೆಗೆ ಹೆಚ್ಚು ಸಮಯಕ್ಕೆ ನಾವು ಕೊಟ್ಟೇ ಬರೀ ಸಂಚಾರ ಮಾಡಿದಾಗ ಒಂದು ಸ್ಥಾನಭದ್ರವಾಗಿ ಜನ್ಮಸ್ಥಾನದಲ್ಲಿ ಏನೂ ಆಗಿಲ್ಲ ಅಂತ ಅಲ್ಲಿಂದ ಅಂತಿದ್ರು. ಅದಕ್ಕೆ ಜನ್ಮಸ್ಥಾನದಲ್ಲಿ 2 ಎಕರೆ ಮನ ರಿಜಿಸ್ಟರ್ ಆಗಿದೆ. ಒಬ್ರು ಲಕ್ಷ್ಮೀ ನೋಡ್ತಿದ್ದೇಳಿ 2 ಎಕರೆ ಇದೇ ಹೈವೇ ರೋಡ್ ಮ್ಯಾಗ ಆಲ್ಮೇಲೆ ಸಿಂಧಿಯಾ ಆಲ್ಮೇಲೆ ರೋಡ್ ಮೇಲೆ ಕೊಟ್ಟಿದ್ದಾರೆ. ರಿಜಿಸ್ಟರ್ ಒಂದು 2 ತಿಂಗಳ 3 ತಿಂಗಳ ಮುಂಚೆ ಅದು ಹೇಳಿದ್ರು. ಒಂದು ಸಣ್ಣ ಚಿಕ್ಕ ಹಳ್ಳಿ 100, 100 ಅಲ್ಲಿ ಎಷ್ಟಾಗಿದೆಪ್ಪ ಅಂದ್ರೆ ವರ್ಗಣಿ ವಾಗ್ದಾನ ಎಷ್ಟಾಗಿದೆ? 1 ಕೋಟಿ ರೂಪಾಯಿ. ಇದು ಎಷ್ಟು ಕೋಟಿ ಮಾಡ್ತಾರೆ ಅವರು? ಆಲ್ಮೇಲೆ
ಅದಕ್ಕೆ ಏಕನಾಥ ಜನ್ಮಸ್ಥಾನದಲ್ಲಿ ಇಡೀ ಜಿಲ್ಲೆಗೆ ಒಂದು ಆಧಾರ ಸ್ತಂಭ ಆಗಬೇಕು, ಮಾದರಿ ಆಗಬೇಕು, ಧರ್ಮ ಕೇಂದ್ರವಾಗಬೇಕು ಇಚ್ಛೆ ಇದೆ. ಬರುವ 5 ವರ್ಷಗಳಲ್ಲಿ ಅದು ಪೂರ್ಣ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕೆ ಇಂಥ ಕಾರ್ಯವನ್ನು ಮಾಡ್ತಾರೆ. ಮಾಡುವಾಗ ನಿನ್ನೆ ದಿವಸ ಎಷ್ಟು ಕಟ್ಕೋಬೇಕಾಗ್ತದಂದ್ರೆ 700 ಕಿಲೋಮೀಟರ್ ನಾವು ಹೋಗಿದ್ದೆವು ನಿನ್ನೆ. ಎಲ್ಲಿ ನಾಂದೇಡ ಮಹಾರಾಷ್ಟ್ರದಿಂದ ದಾವಣಗೆರೆ ಶ್ಯಾಮನೂರು ಸಚಿಂದ್ರಪುರ ಅಂತ್ಯಕ್ರಿಯೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಮತ್ತೆ ಇವತ್ತಿಲ್ಲಿ ಬನ್ನಿ. ನಾಳೆ ಮತ್ತು ಕಲಿಕೇರಿ, ನಾಳೆ ಮತ್ತು ಹಗರಿಬೊಮ್ಮನಹಳ್ಳಿ, ಆಮೇಲೆ ಮತ್ತೆ ಅಲ್ಲಿ ಮಹಾಪೂಜೆ ಇದೆ ದಾವಣಗೆರೆ, ಅದರ ಮುಂದೆ ಬೆಂಗಳೂರಿನಲ್ಲಿದೆ ಮತ್ತು ಕಾರ್ಯ ಹತ್ತಿರ ಬರ್ತಾ ಇದೆ. ಈಗ ಇರುವಾಗಲೂ ಯಾರು ಬಂದಿದ್ದಪ್ಪ ಅಂದ್ರೆ ಅವರು ಮಾಡಿದ ಭಕ್ತಿಯೇ ಬಸವನವರಿಗೆ ನಮ್ಮಲ್ಲಿ ಕರ್ಕೊಂಡು ಬಂದಂತ. ಅದಕ್ಕ ಇವತ್ತಿನ ದಿವಸ ನಿಜವಾಗಿ ನಾನು ನೋಡ್ತಾ ಇದ್ದೆ, ಶಿವಾಚಾರ್ಯರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಈಗ ವಾಮದೇವ ಶಿವಾಚಾರ್ಯ ಬೇಡ ಅವರಂತರೂ ಏನಪ್ಪ ಅಂದ್ರೆ ಪಕ್ಕ ಪರಿಪಕ್ವ ಆಗಿದ್ದಾರೆ. ನಿಜವಾಗಿ ಶಕ್ತಿ ಭಕ್ತಿ ಮತ್ತು ತತ್ವಗಳು ಅಡಕವಾಗಿ. ಆದರೆ ಈ ಊರು ಇನ್ನೊಂದು ಪ್ರಸಿದ್ಧ ಆಗಿತ್ತು. ಎದರ ಸಲುವಾಗಿಪ್ಪ ಅಂದ್ರೆ ಮದುವೆ ಒಂದು 20-25 ವರ್ಷದ ಮುಂಚೆ ಯಾರಪ್ಪ ಅಂದ್ರೆ ಏನಂತೀರಪ್ಪ ಅಂದ್ರೆ 2 ಹುಲಿಗಳು ಅಂತಿದ್ರು. ಯಾರಪ್ಪ ಅಂದ್ರೆ ಹರ್ನಾಳ್ ಚಿದಾನಂದ ದೇವರ ಪ್ರಿಯ ರೇಣುಕಂತ 2 ಹುಲಿಗಳು. ಅವರು ವಾಗ್ದೇವಿ ನೋಡಿದಾಗ ನಾವು ಕೇಳ್ತಾ ಇದ್ದೆ ಸಣ್ಣವರಿದ್ದಾಗ, ಅಂತ ಒಂದು ದೇವರ ಕೈಪಡಿಯಲ್ಲಿ ಇವತ್ತಿನ ದಿವಸ. ಯಾಕಂದ್ರೆ ಯಾವುದೇ ಕೆಲಸ ಯಾವಾಗ ಸಮಯ ಬಂತ ಹೇಳಕ್ಕಾಗೋದಿಲ್ಲ. ಪರದೇಶ ಪಟ್ಟದವರು ಅವ್ರು ಇದ್ದಾಗ ನಾವು ಹೋಗಿದ್ದೆವು. ರೇಣುಕ ಶಿವಾಚಾರ್ಯ ನಾವು ಪಟ್ಟದಲ್ಲಿದ್ದಾಗ ಈ ಪರದೇಶ ಮಠಕ್ಕೆ ನಾವು ಹೋಗಿದ್ದೆವು. ಇಂಥ ಒಂದು ದೇವರ ಹಿರಿಯಲ್ಲಿ ಸಿಕ್ಕದಿರುವುದು ಸಭೆ, ಜನ ಕಡಿಮೆ ಇರುವುದು, ಭಕ್ತಿ ಅಪಾರವಿದ್ದ ಕಾರಣ ಈ ಕೇದಾರ ಗಣಪತಿ ಬಂದಿದ್ದಾರೆ. ಕೆ ಅಂದರೆ ಸ್ವರ್ಗ, ದಾರ ಅಂದ್ರೆ ಬಾಗಿಲು. ಸ್ವರ್ಗದ ಬಾಗಿಲಲ್ಲಿ ಪುಣ್ಯ ಇಲ್ಲಿ ಬಂದು ಮುಟ್ಟಿದ್ರು ಅತಿಶಯೋಕ್ತಿನ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಕೇದಾರನಾಥನ ಜೀವನದ ನಮ್ಮ ದರ್ಶನ ಸ್ಪರ್ಶನತೆಯುವ ಕಾರ್ಯ ಅಂತರ್ಪರಿಕ್ರಮ. ದರ್ಶನ ಸ್ಪರ್ಶನದಲ್ಲಿ ಒಳಗಿಂದ ಮೇಲೆ 2 ಪವಿತ್ರತೆ. ಅದಕ್ಕೆ ಇಂಥ ಪವಿತ್ರತೆ ಇಲ್ಲದೆ ಬ್ರಹ್ಮಣಸ್ಪತಯ. ಇಂಥ ಪವಿತ್ರದ ಕಾರ್ಯದಲ್ಲಿ ಇವತ್ತಿನ ದಿವಸ ಈಗ ನಿಜವಾಗಿಯೂ ಅಲ್ಮೇಲೆ ಸ್ವಾಮಿಗಳು ಸಾಕಷ್ಟು ಬಂದು ಹೋದರು ಮತ್ತು ಫೋನ್ ಮಾಡಿದ್ರು. ಮತ್ತೊಂದು ವಾಮದೇವ ಸ್ವಾಮಿಗಳು ಒಂದು ಫೋನ್ ನೆನಪಾದ ನಮಗೂ ಫೋನ್ ಮಾಡಿದರು. ಯಾವಾಗಲೇ ಹೋದ್ರೆ ಹೋಗ್ಬೇಕಾದಕ್ಕೆ ಫೋನ್ ಮಾಡಿದ್ರು. ಅದು ನಮ್ಗೆ ನೆನಪಿದೆ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ನಾವು ಹೆಚ್ಚು ಮಾತಾಡೋದಕ್ಕಿಂತ ಕೆಲಸ ಮಾಡೋದು ಹೆಚ್ಚಿದೆ ತಿಳ್ಕೊಂಡು ಇವತ್ತಿನ ದಿವಸ ಅದಕ್ಕೆ ಅವರು ಎಮ್ಮಿಗೂ ಇರ್ಬೋದು. ಆದ್ರೆ ಅವ್ರ ಜನ್ಮಸ್ಥಾನ ಯಾವುದಪ್ಪ ಅಂದ್ರೆ ದೇವರ ಹಿಪ್ಪರಿ ವಾಮದೇವ ಶಿವಾಚಾರ್ಯ. ಅದಕ್ಕೆ ಇವರಿಬ್ಬರು ಮುಂದಾದ್ರೆ ನಾವು ಹಿಂದಿದ್ದು ಬರುವ 5 ವರ್ಷದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ಹೂವಿನಹಳ್ಳಿ ನಿರ್ಮಾಣ ಜಿಲ್ಲೆಗಾಗಿ ಮಾಡ್ತಾ ಇದ್ದೀವಿ. ಪಾಠಶಾಲೆ ಆಗಲಿ ಏನಾಗಲಿ ಧರ್ಮಕಾಲ ನಡೀತಾ ಇದೆ. ಯಾರೂ ಅಮರಿರಲ್ಲ, ಆ ಕಾರ್ಯ ಮಾತ್ರ ಅಮರ ಇರ್ತಾರೆ. ಅಂತ ಅಮರವಾಗಿರ್ತಕ್ಕಂಥ ಮುಂದಾತ್ಮದಲ್ಲಿ ಜಡೇಶ್ವರ ಸ್ವಾಮಿಗಳದ್ದು ಪ್ರಥಮವಾಗಿ ನಾವು ಟೀಕೆ ಮಾಡಿಬಿಡಿದ್ವಿ. ಅವರಲ್ಲಿಯೂ ವಾಕ್ಪಟುತ್ವ ಇದೆ, ಬುದ್ಧಿ ತತ್ವವಿದೆ ಮತ್ತು ಒಂದು ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಭಾವನೆ ಇದೆ. ಅದಕ್ಕೆ ಇಂಥವೆಲ್ಲರೂ ಕೂಡಿಕೊಂಡು ವಿಜಯಪುರ ಜಿಲ್ಲೆಯ ಕೇಂದ್ರ ಸ್ಥಾನದ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಸಿಟಿಯಲ್ಲಿ ಯಾರಾದರೂ ಮಾಡ್ಬೋದು, ಆದರೆ ಇಂಥ ಒಂದು ಕ್ಷೇತ್ರದಲ್ಲಿ ಅದು ಎಲ್ಲರಿಗೂ ಅನ್ವಯ ಆಗ್ತಾ ಇತ್ತು ನಾವು ಅಪೇಕ್ಷೆ ಪಟ್ಟು ಇವತ್ತಿನ ದಿವಸ, ಯಾಕಂದ್ರೆ ಟೈಮ್ ಸಾಕಷ್ಟಾಗಿದೆ, ಮತ್ತೆ ನಾಳೆ ನಾವು ಹೊರಡಬೇಕಾಗಿದೆ ಕಲಿಕೆಗೆ. ಅದಕ್ಕೆ ಇವತ್ತು ಹೆಚ್ಚಿಗೆ ಏನು ಮಾತನಾಡಲಿ ತಾಂತ್ರಿಕ ವಿಷಯ ಅಲ್ಲದೆ ಇನ್ನು ಪ್ರತಿಯೊಬ್ಬ ಏನಪ್ಪ ನಾಂದೇಡ್ಕ ಭವ್ಯವಾಗಿರ್ತಕ್ಕಂಥ ಪ್ರತಿನಿತ್ಯ ಒಬ್ಬೊಬ್ಬರು ಮುಖ್ಯಮಂತ್ರಿಗಳು, ಕೊನೆಗೆ ಪ್ರಧಾನಮಂತ್ರಿಗಳು ಮತ್ತು ಎಷ್ಟೋ ಜನರು ಸಾಧು ಸಂತರು, ಶಿವಾಚಾರ್ಯರು, 100 ಜನ ಶಿವಾಚಾರ್ಯರು,
ಮಹಾರಾಷ್ಟ್ರದಲ್ಲಿ ಎಲ್ಲ ಶಿವಾಚಾರ್ಯರು, ಕರ್ನಾಟಕದಲ್ಲಿ 100 ಶಿವಾಚಾರ್ಯರು, ಆಂಧ್ರದಲ್ಲಿ ಎಲ್ಲ ಶಿವಾಚಾರ್ಯರು, ಅದು ಅವರಿಗೆ ಆಮಂತ್ರಣ ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ನಿಮಗಾದರೂ ಸಹಿತ ಯಾರು ಬರೋ ಎಲ್ಲರಿಗೂ ಇವತ್ತಿನ ಆಮಂತ್ರಣ ತಿಳ್ಕೊಂಡು ನೀವು ಆಂಜನೇಯ ಸ್ವಾಮಿಗೆ ಸಂಪರ್ಕ ಮಾಡಿ. ಎಲ್ಲರೂ ಅವರಿಗೆ ಮಾರ್ಗದರ್ಶನ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಭಗವಂತನ ಕಲ್ಯಾಣ ಮಂಟಪದ ಆ ಬಸವಣ್ಣವರ ಕುಟುಂಬವು ಕಲ್ಯಾಣವಾಗಲಿ ಕೇದಾರನಾಥ ಕೃಪಾದಕ್ಕೆ ಯಾರಿಗೆ ತಿಳ್ಕೊಂಡು ಅಲ್ಪವಾಗಿ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.